ಹಲೋ ಫ್ರೆಂಡ್ಸ್, ಹೊಸದೊಂದು ವಿಡಿಯೋಗೆ ಮತ್ತೆ ಸ್ವಾಗತ. ಈ ಸಲ ನಮಗೆ ಒಂದು ವಿಲ್ಲಾ ಓನರ್ನ ಕಾಲ್ ಬರುತ್ತೆ. ನಮ್ಮ ಪ್ಲೀಸ್ ವಿಸಿಟ್ ಮಾಡಿ, ಗಾರ್ಡನ್ ಮಾಡಿಕೊಡಿ ಅಂತ. ಜಾಗ ನೋಡಿ ಅವರನ್ನು ಭೇಟಿಯಾದಾಗ ಅವರ ರಿಕ್ವೈರ್ಮೆಂಟ್ ಇದ್ದಿದ್ದು ಒಂದು ಗ್ರೊಟ್ಟೋ ಬೇಕು, ಅದರ ಮುಂದೆ ಗಿಡ ನೆಡಬೇಕು. ಎರಡನೇದು ಮತ್ತು ಪಾತ್ ಸ್ಟೋನ್ ಬೇಕು. ಮೂರನೇದು ಕಾರ್ನರ್ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ಪಾಟ್ ಇಡಿ ಅಂತ. ಕಂಪ್ಲೀಟ್ ಗಾರ್ಡನ್ ಪ್ಲ್ಯಾನ್, ಎಲ್ಲಿ ಹೇಗೆ ಯಾವ ಗಿಡ ಎಲ್ಲ ನೀವೇ ಡಿಸೈಡ್ ಮಾಡಿ ಅಂದರು. ಮೊದಲಿಗೆ ಈ ದೊಡ್ಡ ದೊಡ್ಡ ಕಲ್ಲುಗಳನ್ನು ಸೈಟಿಂದ ತೆಗೆಸಿ ಗಾರ್ಡನ್ಗೆ ರೆಡಿ ಮಾಡೋದು, ಮತ್ತು ರೆಡ್ ಸಾಯಿಲ್ ಹಾಕಿಸಿ ಲೆವೆಲಿಂಗ್ ಮಾಡೋದು. ಗಿಡದ ಲೋಡ್ ಬಂತು. ಇಲ್ಲಿ ನೀವು ನೋಡ್ತಾ ಇರೋ ಗಿಡ ರೆಡ್ ಪಾಮ್. ಇದರ ವೈಬ್ರೆಂಟ್ ಸ್ಟೆಮ್ ಕಲರಿಂದಾಗಿ ಇದು ತುಂಬ ಪಾಪ್ಯುಲರ್. ಸೆಮಿ ಶೇಡ್ನಲ್ಲೂ ಚೆನ್ನಾಗಿ ಬರುತ್ತೆ. ಗಾರ್ಡನ್ ಮತ್ತು ರೆಸಾರ್ಟ್ಗಳಲ್ಲಿ ಹೆಚ್ಚಿನ ಬೇಡಿಕೆ ಇರುವಂತಹ ಗಿಡ ಇದು. ಇಲ್ಲಿ ನೀವೀಗ ನೋಡ್ತಾ ಇರೋದು ಫಾಕ್ಸ್ಟೈಲ್ ಪಾಮ್. ಬಹಳ ಬೇಗ ಬೆಳೆಯುವಂತಹ ಸಸ್ಯ ಇದು. 30-50 ಅಡಿ ಉದ್ದ ಬೆಳೆಯುತ್ತೆ. ಇದಕ್ಕೆ ಬಿಸಿಲು ಬೇಕು. ಎಲ್ಲ ಥರದ ಮಣ್ಣು ಸೂಟ್ ಆಗುತ್ತೆ ಇದಕ್ಕೆ, ಆದರೆ ಮರಳು ಮಿಶ್ರಿತ ಮಣ್ಣು ಸೂಕ್ತ. ನೆಕ್ಸ್ಟ್ ಪಾರ್ಟ್ ಮರಿಯಮ್ಮರವರ ಗ್ರೊಟ್ಟು. ಅದರ ಮುಂದೆ ಒಂದು ಫೌಂಟೈನ್ ಹಾಗೆ ಲಾನ್. ನಮ್ಮ ಪರಿಸರಕ್ಕೆ ಸೂಕ್ತ ಇರುವಂತಹ ಯಾವತ್ತೂ ಹೂ ಬಿಡುವಂತಹ ಗಿಡಗಳನ್ನು ಸೆಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಮೊದಲನೇದು ಕಾಶ್ಮೀರಿ ರೋಸ್. ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಇದು ವರ್ಷ ಪೂರ್ತಿ ಹೂ ಬಿಡುತ್ತೆ. ಎರಡನೇದು ಟಿಕೋಮೋ ಡ್ವಾರ್ಫ್. ಹಳದಿ ಬಣ್ಣದ ಹೂವಿನ ಈ ಗಿಡ ಗೊಂಚಲು ಗೊಂಚಲು ಹೂ ಬಿಡುತ್ತೆ. ಮೂರನೇದು ಮೆಲಸ್ಟ್ರೋಮಾ, ನೇರಳೆ ಬಣ್ಣದ ಆಕರ್ಷಕ ಹೂ. ಇದೆಲ್ಲ ನಮ್ಮ ಹವಾಮಾನಕ್ಕೆ ಸೂಕ್ತವಾಗಿರುವಂತಹ ಹೂಗಿಡಗಳು. ಕಾರ್ನರ್ಗೆ ಪಾಟ್ಸನ್ನು ಇಡೋಕ್ಕೆ ಹೇಳಿದರು, ಆದರೆ ಬರೀ ಪಾಟ್ಸನ್ನು ಇಡೋದ್ರ ಬದಲು ಪೆಬ್ಬಲ್ಸ್ ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ಲುಕ್ ಕೊಡೋಣ ಅಂತ ಹೇಳಿ ಪೆಬ್ಬಲ್ಸ್ ಹಾಕೋದಕ್ಕೆ ಜಾಗ ಮಾಡಿದ್ವಿ. ದೊಡ್ಡ ಬಿಳಿ ಪೆಬಲ್ಸನ್ನು ಡೈರೆಕ್ಟ್ ನೆಲಕ್ಕೆ ಹಾಕಿದ್ರೆ ನೀರು ಬಿಡುವಾಗ ಮಣ್ಣು ಸೇರಿ ಅದರ ಬಣ್ಣ ಹಾಳಾಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನೆಲಕ್ಕೆ ಮೊದಲು ಬೇಬಿ ಜೆಲ್ಲಿ ಹಾಕಿ ಅದರ ಮೇಲಿಂದ ವೈಟ್ ಪೆಬಲ್ಸನ್ನು ಪ್ಲೇಸ್ ಮಾಡುತ್ತಾ ಹೋದ್ವಿ. ರೆಡ್ ಪಾಮ್ಗಳ ಮಧ್ಯೆ ಯಾವುದೇ ಬೇರೆ ಗಿಡ ಸೂಟ್ ಆಗದೇ ಇರೋದ್ರಿಂದ ಸ್ಪೈಡರ್ ಲಿಲ್ಲಿಯನ್ನು ಸೆಲೆಕ್ಟ್ ಮಾಡಿದ್ವಿ. ಗಾರ್ಡನ್ಗೆ ಎಸ್ಪೆಷಲಿ ಬಾರ್ಡರ್ಗೆ ಅಥವಾ ಕಾಂಪೌಂಡ್ ಸೈಡಿಗೆ ಸೂಟೇಬಲ್, ಯಾಕಂದರೆ ಇದು ಲೋ ಮೇಂಟೆನೆನ್ಸ್. ಇದನ್ನು ಗಡ್ಡೆಯಿಂದ ಪ್ರೊಪಗೇಟ್ ಮಾಡ್ಬೋದು. ಇವಾಗ ನಮ್ಮ ಕೆಲಸ ಕಂಪ್ಲೀಟ್ ಆಗಿದೆ. ಫೈನಲ್ ಲುಕ್ ಹೇಗಿದೆ ನೋಡಿ. ಹೂತೋಟ ಆಸಕ್ತರು ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇಲ್ಲಿ ನಿಮಗೆ ಯಾವ ಥರ ಗಾರ್ಡನ್ ಡಿಸೈನ್ ಮಾಡ್ಬೋದು, ಯಾವ ವೆರೈಟಿನ ಆಯ್ಕೆ ಮಾಡ್ಬೋದು, ಹಾಗೆ ಲ್ಯಾಂಡ್ಸ್ಕೇಪಿಂಗ್ಗೆ ಉಪಯೋಗಿಸುವಂತಹ ಗಿಡಗಳ ಮಾಹಿತಿ ಕೂಡ ಸಿಗುತ್ತೆ. ಇದೇ ಚಾನಲ್ನಲ್ಲಿ ತುಂಬ ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ, ಚೆಕ್ ಮಾಡ್ಬೋದು. ಅದರಲ್ಲಿ ನಿಮಗೆ ನಿಮ್ಮ ಜಾಗವನ್ನು ಹೇಗೆ ಯುಟಿಲೈಸ್ ಮಾಡಿ ಒಳ್ಳೆ ಲುಕ್ ಕೊಡ್ಬೋದು ಅಂತ ಐಡಿಯಾ ಸಿಗುತ್ತೆ. ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.